ಅಂದ್ರೆ ಧರ್ಮಕೀರ್ತಿರಾಜ್ ಅವರು ಈ ಟಕೀಲಾ ಟೇಸ್ಟ್ ನೋಡಿದೀರಾ? ಟಕೀಲಾ ಅದೇ ಹೇಳ್ಬಿಡಿದೀನಿ, ಸತ್ಯನೇ ಹೇಳ್ಬೇಕು. ತೊಗೊಂಡಿನಿ, ಟೇಸ್ಟ್ ಮಾಡಿದೀನಿ ಸರ್. ತುಂಬಾ ಇಲ್ಲ, ಮಾಡಿಲ್ಲ, ಏನು ಮಾಡಿಲ್ಲ ಅಂದ್ರೆ ನೀವು ನಂಬಲ್ಲ, ಗೊತ್ತಲ್ಲ, ನೀವು ಇಲ್ಲೇ ಗ್ಯಾರಂಟಿ ಹೇಳ್ಬಿಡ್ತೀರಾ. ಸೊ ಟೇಸ್ಟ್ ಅಂತೂ ಮಾಡಿದೀನಿ, ಬಟ್ ಅದೇ ಐ ಆಮ್ 100% ಕಾನ್ಫಿಡೆಂಟ್ ಹೇಳ್ಬೋದು. ಅದಿಲ್ಲದೆ ಇರೋಕ್ಕಾಗಲ್ಲ, ಇಲ್ಲ ಅದಕ್ಕೆ ಅಡಿಕ್ಷನ್ ಅದೆಲ್ಲ ಏನು ಸೋಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ಏನೋ ಒಂದು ಒಕೇಶನ್ ಬಂದಾಗ ಮಾಡ್ಬೇಕಂದ್ರೆ 100% ಇದೆ. ಬಟ್ ಇಟ್ಸ್ ನಾಟ್ ಲೈಕ್ ಅದು ಬೇಕೇ ಬೇಕು ಅಂತ ಒಂದಿದಿಲ್ಲ. ಆಮೇಲೆ ಯಾವುದನ್ನು ಅತಿ ಹೆಚ್ಚು ನಾನು ಮಾಡೋಕ್ಕೂ ಹೋಗಲ್ಲ ಲೈಫಲ್ಲಿ. ಸೊ ನಾನು ಆಲ್ಮೋಸ್ಟ್ 15-16 ಇಯರ್ಸ್ ಇಂಡಸ್ಟ್ರಿಯಲ್ಲಿರೋದು ಒಂದು ಹಂಗೆ ಮೇಂಟೈನ್ ಮಾಡ್ಕೊಂಡು ಬಂದೀನಿ. ಯಾವುದು ತೀರಾ ಓವರಾಗಿ ಮಾಡೋದು, ಯಾಕಂದ್ರೆ ನಮ್ದೊಂದು ಬ್ಯಾಕ್ ಗ್ರೌಂಡ್ ಅಂತಾನೂ ಒಂದು ಬರುತ್ತೆ, ನಮ್ಮ ತಂದೆಯವ್ರ ಹೆಸರು ಅಂತ ಒಂದು ಇರುತ್ತೆ. ಆಮೇಲೆ ನಾನು ಒಂದು ಸ್ಟ್ರಗಲ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಒಂದೇ ಒಂದು ಕೆಟ್ಟ ಇದು 15 ವರ್ಷದ್ದು ಏನಿದೆಯೋ ಅದೆಲ್ಲ ವಾಶ್ಔಟ್ ಆಗ್ಬಿಟ್ಟು ಬರೀ ಅದು ಮಾತ್ರ ಲೇಟ್ ಆಗುತ್ತೆ. ಸೊ ಅದಕ್ಕೆ ನಾವು ಆ ಥರ ಇದೇನಿಲ್ಲ. ಬಟ್ ಆಬ್ವಿಯಸ್ಲಿ ಟೇಸ್ಟ್ ಮಾಡಿದ್ದೀನಿ, ಬಟ್ ಬ್ರ್ಯಾಂಡ್ ಗಿಂಡೆಲ್ಲ ಕೇಳಿದ್ರೆ ಗೊತ್ತಿಲ್ಲ, ಅದೇನೋ ಗ್ಲಾಸಲ್ಲಿ ಹಾಕೊಡ್ತಾರೆ ರಪ್ಪ ಅಂತ ಅಷ್ಟೇ. ಅಲ್ಲ ಹಾಗೇನು ಲೈಕ್ ಟೇಬಲ್ ಮ್ಯಾನರ್ಸ್ಗೆ ಕೆಲವೊಂದ್ಸರಿ ಅಂಡ್ ಯಾವ್ದಾದ್ರು ಬರ್ತ್ಡೇ ಫ್ಯಾಷನ್ ಎಸ್ ಆ ತರ ಮಾಡಿದ್ವಿ. ನೀವು ಕುಡುಕ್ರ ಅಂತ ಕೇಳೋದಕ್ಕೂ ಟೇಸ್ಟ್ ಮಾಡಿದೀರಾ ಅಂತ ಕೇಳೋದಕ್ಕೂ ಟೇಸ್ಟ್ ಮಾಡಿದೀವಿ. ಸೊ ಐ ಥಿಂಕ್ ಟಕೀಲಾ ಜೊತೆ ಯಾವ್ದು ಬೆಸ್ಟ್ ಕಾಂಬಿನೇಷನ್ ಅಂತ ಅನ್ಸುತ್ತೆ? ಲೈಮು ಮತ್ತೆ ಉಪ್ಪು. ಯಾರು ಜಾಸ್ತಿ ಟೇಸ್ಟ್ ಮಾಡಿದಾರೆ ಅಂತ ಗೊತ್ತಾಗ್ತಾ ಇದೆ. ಟಕೀಲಾಗೆ ಅದೇನೋ ಹಾಕೊಂಡು ಅನ್ನೋದಲ್ಲ, ಅದೇ ನೀವು ಇದ್ರಲ್ಲೂ ನೋಡಿದೀರಾ, ಟಿವಿಯಲ್ಲೂ ನೋಡಿದೀರಾ. ನೋ ಅಲ್ಲ, ನಮ್ ಸಾಂಗ್ ಅಲ್ಲೂ ಅದಿದೆ, ಬಟ್ ಸಾಂಗ್ ಅಲ್ಲೂ ನೀವು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀರಲ್ಲ, ಅದಕ್ಕೆ ಜಾಸ್ತಿ ಸೈಡ್ಸ್ ಅಂತ ಕೇಳಿದ್ರೆ ಅದ್ ಬೇರೆ. ಟಕೀಲಾ ಸೈಡ್ಸ್ ಏನ್ ಇಷ್ಟಪಡ್ತೀರಾ ಅದ್ ಬೇರೆ. ಕಾಂಬಿನೇಷನ್ ಅದೇ ಬೆಸ್ಟ್ ಕಾಂಬಿನೇಷನ್. ನಿಮಗೆ ಯಾವ್ದು ಅನ್ಸುತ್ತೆ? ಐ ಡೋಂಟ್ ನೋ ಮಚ್. ಅದೇ ನೀವು ಅದನ್ನ ತಿನ್ಬಿಟ್ಟು ಜಾಮೂನ್ ತಿನ್ನಕ ಚಾನ್ಸ್ ಇಲ್ಲ, ಇಲ್ಲ ಗಾಜರ್ ಕಲ್ವಾ ತಿನ್ನಕ. ಐ ಥಿಂಕ್ ಯು ಕ್ಯಾನ್ ಹ್ಯಾವ್ ಜಾಮೂನ್. ನೋಡಿ ಹೊಸದು ನೋಡಿ, rum and jamun has become more trending now, so ಟ್ರೆಂಡ್ ಚೇಂಜ್ ಆಗೈತೆ ಅದು ಗೊತ್ತಿಲ್ಲ. ಮೋಸ್ಟ್ಲಿ ಟಕೀಲಾಗೆ ಬೆಸ್ಟ್ ಕಾಂಬಿನೇಷನ್ ಪಾಪ್ಕಾರ್ನ್ ಥಿಯೇಟರ್ ಅಲ್ಲಿ, ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ದೆ ಹೋಗಿ. ಒಳ್ಳೆ ನಾನು ಕಾಂಬಿನೇಷನ್. ಹೇಳಿದ್ರೆ ಕುಡುಕ್ರು ಮೈಂಡ್ ಎಲ್ಲೆಲ್ಲ ಹೋಗ್ಬಿಟ್ಟಿದೆ. ಇಬ್ರಿಗೂ ಸೇರಿಸಿ ಹೇಳ್ತಾ ಇರೋದು, ಇಬ್ರಿಗೂ ಸೇರಿಸಿ ಹೇಳ್ಕೊಂಡಿರೋದು ಅದು. ಕನ್ಲಿಶ್ ಮೀಡಿಯಾ ನೋಡಿದಾರಲ್ಲ ವೀಕ್ಷಕರಿಗೂ ನಮಸ್ಕಾರ, ನಾನು ನಿಮ್ಮ ಮಧುಸೂದನ್. ಸೊ ಸ್ಕ್ರೀನ್ ಮೇಲೆ ಕಿಕ್ ಕೊಡೋದಕ್ಕೆ ಟಕೀಲಾ ಅಂತ ಸಿನಿಮಾ ರಿಲೀಸ್ ರೆಡಿ ಆಗಿದೆ. ಸೊ ನಾಳೆ ಸಿನಿಮಾ ಮಂದಿರಗಳಲ್ಲಿ ಸಿನಿಮಾ ನಿಮ್ ಕಣ್ ಮುಂದೆ ಇರುತ್ತೆ. ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ಒಂದಷ್ಟು ವಿಷಯಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಸಿನಿಮಾದ ನಾಯಕ ಮತ್ತು ನಾಯಕಿ ನಮ್ಮ ಜೊತೆ ಇದ್ದಾರೆ. ಸೊ ಧರ್ಮಕೀರ್ತಿರಾಜ್ ಅವರು ಹಾಗೆ ನಿಖಿತಾ ಸ್ವಾಮಿ ಅವರು, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಟಕೀಲಾ, ಯೂಶಲಿ ಟಕೀಲಾ ಅಂದ ತಕ್ಷಣ ನಮ್ಗೆಲ್ಲರಿಗೂ ನೆನಪಾಗೋದು ನಮ್ಮ ಬ್ಯಾಕ್ ಡ್ರಾಪ್ ಅಲ್ಲಿ ಇರೋದು ಗೊತ್ತಾಗುತ್ತೆ. ಸೊ ಒಂದು ಕಿಕ್, ಸೊ ಸಿನಿಮಾ ಟ್ಯಾಗ್ ಏನ್ ಕೂಡ ಹಂಗೆ ಇದೆ, ಕಿಕ್ ಅಂತ. ಸೊ ಏನ್ ಹೇಳ್ತೀರಾ, ಏನ್ ಕಿಕ್ ಕೊಡಕ್ ಹೊರಟಿದ್ದೀರಾ? ಟಕೀಲಾ ಹೊಡೆದ್ಮೇಲೆ ತಲೆಗೆ ಒಂಥರ ಕಿಕ್ ಕೊಡುತ್ತೆ, ಬಟ್ ಈ ಸಿನಿಮಾ ನೋಡಿದ್ಮೇಲೆ ಮನ್ಸಿಗೆ ಒಂಥರ ನಾಟುತ್ತೆ, ಮನ್ಸಿಗೆ ಒಂದು ಕಿಕ್ ಕೊಡುತ್ತೆ ಅಂದ್ರೆ ಪಕ್ಕ. ಯಾಕಂದ್ರೆ ಒಂದು ತುಂಬಾ ತೀರಾ ನಾವೇನೋ ಒಂದು ಮೆಸೇಜು ಇಲ್ಲ ತೀರಾ ಏನೋ ಒಂದು ದೊಡ್ಡದಾಗಿ ಹೇಳಕ್ ಹೋಗಿದೀವಿ ಅಂತಲ್ಲ, ಬಟ್ ಕೆಲವೊಂದ್ಸಲಿ ಅತಿ ಹೆಚ್ಚು ಏನಾದ್ರು ಆದಾಗ ಜೀವನದಲ್ಲಿ, ದುಡ್ಡಿನ ವಿಷಯ ಆಗಿರ್ಬೋದು, ಇಲ್ಲ ಡ್ರಿಂಕ್ ಆಗಿರ್ಬೋದು, ಇಲ್ಲ ಪ್ರತಿಯೊಂದೂ ಅತಿ ಹೆಚ್ಚಾದಾಗ ಏನಾಗ್ಬೋದು, ಏನೇನು ಅನಾಹುತಗಳು ಇರ್ಬೋದು ಅಂತ ಒಂದೊಂದು ಸಣ್ಣ ಮೆಸೇಜ್ ಇದೆ. ಆ್ಯಂಡ್ ದುಡ್ಕಿ ಏನು ನಿರ್ಧಾರಗಳು ತೊಗೊಬಾರ್ದು. ಏನಾದರೂ ಮಾಡೋಕ್ಕೆ ಮುಂಚೆ ಲೆಟ್ ಇಟ್ ಬಿ ಲವ್ ಲೈಫ್ ಆಗಿರ್ಬೋದು, ನಿಮ್ಮ ಮ್ಯಾರೇಜ್ ಆಗಿರ್ಬೋದು, ಇಲ್ಲ ಬಿಸ್ನೆಸ್ ಆಗಿರ್ಬೋದು, ಪ್ರತಿಯೊಂದೂ ಏನಾದರೂ ಒಂದು ಮುಂದಕ್ಕೆ ಒಂದು ಹೆಜ್ಜೆ ಇಡುವಾಗ ಒಂದು 2 ಸಲ ಯೋಚನೆ ಮಾಡಿ ಕರೆಕ್ಟಾಗಿ ನಿರ್ಧಾರಗಳು ತೊಗೊಂಡ್ರೆ ಅನಾಹುತಗಳನ್ನ ತಪ್ಪದು ಅನ್ನೋದನ್ನ ಒಂದು ಚಿಕ್ಕದಾಗಿ ಒಂದು ಸಂದೇಶ ಇದೆ. ನೀವೇನು ಹೇಳಿದ್ದೀರಾ ಫಿಲಮಲ್ಲಿ? ಸೊ ಅಂದ್ರೆ ಹೇಳಿದ್ರು ಕಿಕ್ ಅಂತ ಎಲ್ಲರಿಗೂ ಇವಾಗ ಅದು ಗೊತ್ತಾಗ್ಬಿಟ್ಟಿದೆ, ಬಿಕಾಸ್ ನಮ್ ಟ್ಯಾಗ್ ಲೈನ್ ಬಂದು ಕಿಕ್ಕೋ ಅಂತ. ಒಂದು ಟ್ಯಾಗ್ ಲೈನ್ ಕಿಕ್ಕೋ, ನಮ್ ಟ್ಯಾಗ್ ಲೈನ್ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಟ್ರೇಲರ್ ನೋಡಿದ ತಕ್ಷಣ ನಮ್ಗೆ ಅನ್ಸಿದ್ದು ಒಂದ್ ಲವ್ ಲೈಫ್ ಅಂತ ಸ್ಟಾರ್ಟ್ ಆದ್ಮೇಲೆ ಏನೇನ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಲವ್ ಲೈಫ್ ಬಗ್ಗೆ ಹೇಳೋದಾದ್ರೆ ಧರ್ಮ ಅವರು, ಇವಾಗ ಒಂದು ಗಂಡ ಹೆಂಡತಿ, ಐ ಮೀನ್ ಫಸ್ಟ್ ಒಂದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇರ್ತೀವಿ. ಸೊ ಲೈಫಲ್ಲಿ ಹೆಂಗ್ ಶುರು ಮಾಡ್ತೀವಿ ಲೈಫ್, ಒಂದು ಗೆಟ್ ಟು ನೋ ಈಚ್ ಅದರ್. ಬಟ್ ಎಲ್ಲೋ ಒಂದ್ ಕಡೆ ಎಡ್ವಿ ತುಂಬ ಬೇಗದಲ್ಲಿ ತುಂಬ ಒಂದು ಫೇಟಲ್ ಅಟ್ರಾಕ್ಷನ್ ಅಂತಾರೆ. ಸಡನ್ ಆಗಿ ನೋಡಿದ ತಕ್ಷಣ ತುಂಬ ಚೆನ್ನಾಗಿದ್ದಾಳಪ್ಪ, ಏನೇ ಆದ್ರೂ ಮದುವೆ ಆಗ್ಬಿಡೋಣ ಅಂತ ಒಂದು ಬರುತ್ತೆ. ಆ ಥರ ಒಂದ್ಸಲಿ ಏನಾಗುತ್ತೆ, ಇಲ್ಲ ಟೈಮ್ ತೊಗೊಳೋಣ, ಲೆಟ್ ಗೆಟ್ ಟು ನೋ ಈಚ್ ಅದರ್ ಅಂತಾರಲ್ಲ, ಒಬ್ರವ್ರು ಮಾತಾಡ್ಸ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ನಂದು ಅವ್ರದ್ದು ಏನೋ ಮ್ಯಾಚ್ ಆಗುತ್ತಾ ಅಂತ ನೋಡಿಕೊಂಡು ಅದಾದ್ಮೇಲೆ ಮದುವೆಗೆ ಅಂತ ಕಾಲಿಡೋಣ ಅಂತ. ಸೊ ಇದರಲ್ಲಿ 2 ಥರನೂ ಬರುತ್ತೆ. ಸೊ ಫೇಟಲ್ ಅಟ್ರಾಕ್ಷನ್ ಅಂತಲೂ ಬರುತ್ತೆ, ಇವ್ರನ್ನ ನೋಡಿದ ತಕ್ಷಣ ಇವ್ರ ಇಂಟ್ರೊಡಕ್ಷನ್, ಇವ್ರು ಬಂದಿದ್ದು ನಾನು ನೋಡಿದ್ದು, ವಾವ್ ಮದುವೆ ಆದರೆ ಇಂಥ ಹುಡುಗಿನ ಮದುವೆ ಆಗ್ಬೇಕು, ಇಮ್ಮಿಡಿಯೇಟ್ ಆಗಿ ಅದಕ್ಕೆ ಬೀಳ್ತೀನಿ. ಸೊ ಇದಾದ್ಮೇಲೆ ಮದುವೆ ಅನ್ನೋದು ಒಂದು ಕಾನ್ಸೆಪ್ಟ್. ಸೊ ಮದುವೆ ಆಗ್ತೀವಿ, ಮದುವೆ ಆದಾಗ ಗಂಡ ಹೆಂಡತಿ ಯಾವ ಥರ ಇರುತ್ತೆ, ಯಾರ ಥರ ಇರ್ತಾರೆ. ನಂದು ಒಂದು ಬಿಸ್ನೆಸ್ ಮೆನ್ ಪಾತ್ರ. ಸೊ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗೋದು, ನನ್ನ ಕಂಪ್ನಿ, ನನ್ನ ಫ್ಯಾಕ್ಟ್ರಿ ಇದೆಲ್ಲ ನೋಡ್ಕೊಳೋದು, ಇವ್ರ ಮನೇಲಿದ್ದಾಗ ಯಾವ ಥರ ಇರ್ತಾರೆ. ಸೊ ಈ ಥರ ಒಂದಿದೆ. ಸೊ ಡೈರೆಕ್ಟರ್ ಏನು ಮಾಡಿದ್ರು ಪ್ರವೀಣ್ ನಾಯಕ್ ಸರ್, ಬರೀ ಇವಾಗ ಡೈಲಾಗಲ್ಲಿ
ಸರಿ ನಾನು ಆಫೀಸ್ಗೆ ಹೊರಡ್ಬರ್ತೀನಿ ಬಾಯ್ ಟೇಕ್ ಸರಿ ಚೆನ್ನಾಗಿ ಹುಷಾರು ಅಂತ ಹೇಳ್ಬಿಟ್ಟು ಹೋಗೋದಕ್ಕಿಂತ ಒಂದು ಆಫೀಸಿಂದ ಬಂದ್ಮೇಲೆ ಅದೊಂದು ಲವ್ ಒಂದಿದು ಯಾವ ಥರ ಇರ್ಬೋದು ಮನೆಯಲ್ಲಿ. ಇವನ್ ಫಿಸಿಕಲ್ ರಿಲೇಶನ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಅ ಮ್ಯಾರೇಜ್ ಅನ್ನೋದನ್ನ ಈ ಥರ ಒಂದು ಇದಾಗಿ ತೋರಿಸಿದ್ದಾರೆ. ಆ್ಯಂಡ್ ಅಲ್ಲಿ ನೆಕ್ಸ್ಟ್ ಸೆಕೆಂಡ್ ಹಾಫಲ್ಲಿ ಇಷ್ಟು ಚೆನ್ನಾಗಿದ್ದವರು ಏನೇನು ಆಗುತ್ತೆ ಸೆಕೆಂಡ್ ಹಾಫಲ್ಲಿ, ಧರ್ಮನ ನೀವೇನು ಫಸ್ಟ್ ಹಾಫಲ್ಲಿ ಏನು ನೋಡ್ತೀರಾ, ಒಂದು ಸೆಕೆಂಡ್ ಹಾಫಲ್ಲಿ ತುಂಬ ಬೇಗ ಹೋಗೋಂಥ ಒಂದು ಸನ್ನಿವೇಶಗಳು. ಆ್ಯಂಡ್ ಈ ಥರ ಆಗುತ್ತಾ ಒಬ್ಬನ ಲೈಫಲ್ಲಿ, ಇಲ್ಲ ಒಬ್ಬ ಹುಡುಗ ಅವ್ನ ಮನ್ಸಿಗೆ ನೋವಾದಾಗ ಏನೇನು ಆಗುತ್ತೆ, ಆ ಹುಡುಗಿ ಪಶ್ಚಾತ್ತಾಪ ಬೀಳ್ತಾರೋ ಇಲ್ಲ ಹುಡುಗ ಪಶ್ಚಾತ್ತಾಪ ಬೀಳ್ತಾರೋ, ಅದೇ ಕಥೆ ಇರೋದು. ಇವಾಗ ಡಿವೋರ್ಸ್ಗಿಂತ ಅದಕ್ಕಿಂತ ಮುಂಚೆ ಈ ಲವರ್ ಆದ್ಮೇಲೆ ಎಕ್ಸ್ಗಳು ತುಂಬಾ ಆಗ್ಬಿಟ್ಟಿರ್ತಾರೆ. ಬುಕ್ಕಲ್ಲಿ ಪೇಸ್ಟ್ ತೆಗೆದಂಗೆ ತೆಗಿಬೋದು. ಹೌದು. ಸೊ ನಾನು ಸಾಂಗ್ ನೋಡಿದ ತಕ್ಷಣ ಅನ್ಸಿದ್ದು ನಿಮ್ಮಿಬ್ರಿಗೆ ಕೆಮಿಸ್ಟ್ರಿ ಸಿಕ್ಕಾಬಿಟ್ಟೆ ಸಖತ್ ವರ್ಕೌಟ್ ಆಗಿದೆ ಅಂತ, ಅಷ್ಟು ರೊಮ್ಯಾಂಟಿಕ್ ಕಾಣ್ತೀರಾ ಸ್ಕ್ರೀನ್ ಮೇಲೆ. ಸೊ ಆ ಕೆಮಿಸ್ಟ್ರಿ ಬಗ್ಗೆ, ಆ ಶೂಟಿಂಗ್ ಸೀಕ್ವೆನ್ಸ್ಗಳ ಬಗ್ಗೆ ಹೇಳೋದು. ಕೆಮಿಸ್ಟ್ರಿ ಅನ್ನೋದು ಎರಡು ಥರ ನೀವು ನೋಡ್ಬೋದು, ಆಮೇಲೆ ಬೋಲ್ಡ್ ಅನ್ನೋದು ಎರಡು ಥರ ನೋಡ್ಬೋದು. ಬಟ್ ಇಲ್ಲಿ ನಾವು ಯಾವುದು ಆಡಿಯನ್ಸ್ನ ಕರೆಸ್ಬೇಕು ಇಲ್ಲ ಆ ಥರ ಬೇಕು ಅಂತ ಇದು ಮಾಡಿಲ್ಲ. ಸಿನಿಮಾಗೆ ನಮ್ಮ ಪ್ರವೀಣ್ ನಾಯಕ್ ಸರ್ ಸಿನಿಮಾಗೆ ಇದು ಬೇಕು, ಅದು ತೋರಿಸ್ಬೇಕು ನಾವು. ಏನಕ್ಕಂದರೆ ಒಂದು ಬಾಂಡಿಂಗ್ ತೋರಿಸ್ಬೇಕು. ಆಮೇಲೆ ಇಷ್ಟು ದಿನ ಧರ್ಮ ನೀವು ಮಾಡಿದೆಲ್ಲ ಸಾಂಗ್ಸ್ ಎಲ್ಲ ಹೀರೋ ಹೀರೋಯಿನ್ ಜೊತೆಗೆ ಇರ್ತೀರಾ, ಬಟ್ ಹತ್ರ ಬರಲ್ಲ, ಮತ್ತೆ ದೂರ ಹೋಗ್ತಾ ಇರ್ತೀರಾ. ಇನ್ನೇನು ಚರಣ ಇದ್ರಲ್ಲಿ ಬರ್ತೀರಾ ಹಿಂಗೆ ದೂರ ಹೋಗ್ತೀರಾ ಅಂತ. ಬಟ್ ಇದರಲ್ಲಿ ನಾನು ಪ್ಲಾನ್ ಮಾಡೋದು ನಿಮ್ಗೆ ಒಂದು ಬೇರೆ ಇದ್ರಲ್ಲಿ ತೋರ್ಸೋಣ ಅಂತ. ನಂಗೆ ತೋರಿಸಿದ್ದೆ ನೋವಿರುತ್ತಲ್ಲ ಸರ್ ಅಂತ. ಇಲ್ಲ ಸೊ ಅದನ್ನು ನಾನು ಎಂಜಾಯ್ ಮಾಡ್ತೀನಿ. ಆರ್ಟಿಸ್ಟ್ ನಾನು ಎಲ್ಲ ತರ ಸಪೋಸ್ ಟು ಡೂ ಅಂತೀನಿ. ಸೊ ನಾನು ಪ್ರವೀಣ್ ಸರ್ಗೆ ಅವ್ರದ್ದು ಒಂದು ಥಾಟ್ ಇತ್ತು, ಸೊ ಹಿಂಗಿರ್ಬೇಕು ಹಿಂಗಿದೆ. ನಾನು ಸರ್ ಇಷ್ಟೊಂದು ರೊಮ್ಯಾಂಟಿಕ್ ಆಗಿ ಇಷ್ಟೊಂದು ಇದಾಗ ಹೆಂಗೆ ಸರ್ ಅಂತ, ಇಲ್ಲ ಅದು ಬೇಕು ನಿಮ್ಗೆ ಗೊತ್ತಾಗಲ್ಲ ಸಿನಿಮಾಗೆ. ಸೊ ದಟ್ ರಿಫ್ಲೆಕ್ಟ್ಸ್ ಇನ್ ದ ಕ್ಲೈಮ್ಯಾಕ್ಸ್ ಅದು ಹಿಂಗಿದ್ದವ್ರು ಹಿಂಗೆಲ್ಲ ಆಗುತ್ತಾ ಹಿಂಗೆಲ್ಲ ಇರುತ್ತಾ ಅಂತಾನೆ ಒಂದು ಮೆಸೇಜ್ ಬರುತ್ತೆ. ಸೊ ಅದ್ರ ಬಗ್ಗೆ ನೀವೇನು ಇದು ಮಾಡ್ಕೊಂಬಿಡಿ, ತಲೆ ಕೆಡ್ಸ್ಕೊಂಬಿಡಿ. ಇಟ್ ಇಸ್ ವೆರಿ, ನನಗೆ ಅದ್ರ ಬಗ್ಗೆ ಏನೂ ಇಲ್ಲ ಸರ್, ರಿಯಲಿ ಎಂಜಾಯ್ ದ ಸಾಂಗ್. ಅಲ್ಲ ಆಬ್ವಿಯಸ್ಲಿ ಬಿಕಾಸ್ ಈಗ ಗಂಡ ಹೆಂಡತಿ ಅವರಿಬ್ರು ಆ ಕಪಲ್ ಆ ಕ್ಲೋಸ್ನೆಸ್ ನ ತೋರಿಸ್ಬೇಕು ಅನ್ನೋ ರೀಸನ್ಗೆ ಆ ಸಾಂಗ್ ಇರೋದು. ನಿಮ್ಗೆ ಆ ಸಾಂಗ್ ಅಲ್ಲಿ ಬಿಟ್ರೆ ಅದಾದ್ಮೇಲೆ ಡೇ ಟು ಡೇ ಲೈಫ್ ಅಲ್ಲಿ ಏನ್ ನಡೆಯುತ್ತೆ ಪ್ರತಿಯೊಂದು ಸೀನ್ಸು ಹಾಗೆ ಹೊರಟುತ್ತೆ ಬಿಟ್ರೆ, ಬಿಕಾಸ್ ಸಾಂಗ್ ಜಾಸ್ತಿ ಜನಕ್ಕೂ ರೀಚ್ ಆಗುತ್ತೆ. ಅಂಡ್ ಅಂದ್ರೆ ಒಂದು ಥ್ರೂ ಮ್ಯೂಸಿಕ್ ಓನ್ಲಿ ಯು ಕ್ಯಾನ್ ಶೋ ಲವ್. ಸೊ ಟ್ರೇಲರ್ ಅಲ್ಲಿ ಇದು ಆಮೇಲೆ ಅವಿ ಪಿಕ್ಚರ್ ಬಾಕಿ ಅಂತ ಹೇಳಿದ್ರು. ಇಲ್ಲಪ್ಪ ಆ ಥರದ್ದೇನಿಲ್ಲ, ಗುಡ್ ಫ್ಯಾಮಿಲಿ ಇದು. ಬಟ್ ಜಸ್ಟ್ ಶೋಡ್ ಸಮ್ ಕಪಲ್ ಆಫ್ ಮೆಸೇಜ್ ಓರಿಯೆಂಟೆಡ್ಗೋಸ್ಕರ ಇದೊಂದು ಅಷ್ಟು ಬೇಕಾಗುತ್ತೆ. ಇವಾಗ ಬಾಲಿವುಡಲ್ಲಿ ನೋಡಿರ್ತೀರಾ ಇದು, ಬಟ್ ಎಲ್ಲೋ ಒಂದು ಕಡೆ ಯಾರಿಗೂ ಇಟ್ ಈಸ್ ಕಂಟೆಂಟ್ ವಿತ್ ಸಿನಿಮಾ. ಅದೇ ಒಂದು ಸಪ್ರೇಟು ಸುಮ್ಮನೆ ಒಂದು ರೊಮ್ಯಾನ್ಸ್ ತೋರಿಸ್ಬೇಕು, ಸುಮ್ಮನೆ ಒಂದು ಇದು ಮಾಡ್ಬೇಕಂತ ಏನಿಲ್ಲ. ಅಂದ್ರೆ ಈ ರೊಮ್ಯಾನ್ಸ್ ಒಂದು ಪಾರ್ಟ್ ಆದ್ರೆ ಇದಕ್ಕೆ ಈಕ್ವಲ್ ಆಗಿ ಒಂದು ಆಕ್ಷನ್ ಪಾರ್ಟ್ ಕೂಡ ಇರುತ್ತೆ. ಅಷ್ಟೇ ಚೆನ್ನಾಗಿ ಫೈಟ್ಸ್ ಮಾಡಿದೀರಾ. ಸೊ ಯಾವ್ದು ಕಷ್ಟ ಆಯ್ತು? ಮೊದಲಿಂದಾನು ಸ್ವಲ್ಪ ರೊಮ್ಯಾನ್ಸ್ ಅನ್ನೋ ಕಷ್ಟನೇ. ಫೈಟ್ ಅಂದ್ರೆ ಭಾರಿ ಇಷ್ಟ ನನಗೆ, ಯಾಕಂದ್ರೆ ಅದು ಎದ್ದೋಳು ಬೀಳು ಜಂಪು ಗಿಂಪು ಅದೆಲ್ಲ ಇಮ್ಮಿಡಿಯೇಟ್ ಇದು ಮಾಡ್ತೀನಿ. ರೊಮ್ಯಾನ್ಸ್ ಅಂದಾಗ ಸ್ವಲ್ಪ, ಯಾಕಂದ್ರೆ ಫಸ್ಟ್ ಪಿಕ್ಚರಿಂದ ಎಕ್ಸ್ಪೀರಿಯನ್ಸ್ ಆಯ್ತು. ಇವಾಗ ಪರವಾಗಿಲ್ಲ, ಬಟ್ ಫಸ್ಟ್ ಪಿಕ್ಚರ್ ನವಗ್ರಹದಂತ ಲಿಟ್ರಲಿ ಶರ್ಮಿಳಾ ಮಂಡ್ರೆ ಅವ್ರಿಗೆ ಹೋಗಿ ಹೇಳಬಿಟ್ಟೆ, ಮೈಸೂರಲ್ಲಿ ನಾವು ಶೂಟಿಂಗ್ ಮಾಡ್ತೀವಿ, ಫಸ್ಟ್ ಶಾರ್ಟೇ ಅದು. ಅಂದರೆ ಇದಾದ್ಮೇಲೆ ದಸರಾ ಹಬ್ಬ ಆದ್ಮೇಲೆ ನೆಕ್ಸ್ಟ್ ಡೇನೇ ಸಾಂಗ್ ಶೂಟ್ ಅವ್ರ ಜೊತೆ. ಅದೇ ಅವ್ರು ಹೇಳಿದ್ದಾರೆ ಮಾಸ್ಟ್ರು ಮತ್ತು ಡೈರೆಕ್ಟ್ರು, ನಿಮ್ಗೆ ಬಂದು ಹಿಂಗೆ ತಗೊಂಡು ಪಾಪ ಅವ್ರು ಆಲ್ರೆಡಿ ಎಕ್ಸ್ಪೀರಿಯನ್ಸ್, ಅವರೆಲ್ಲ ಅವ್ರು ಬಿದ್ದು ನಗ್ತಾರೆ ಇವತ್ತು ನೆನೆಸ್ಕೊಂಡ್ರೆ. ಧರ್ಮ ಏನಕ್ಕೆ, ಐ ಮೀನ್ ಇಟ್ಸ್ ಜಸ್ಟ್ ಮೂವಿ ಇದಂತ. ಅದಾದ್ಮೇಲೆ ಅವ್ರ ಜೊತೆ ಮುಮ್ತಾಜ್ ಮಾಡಿದೆ, ಇಟ್ ವಾಸ್ ವೆರಿ ಕಂಫರ್ಟಬಲ್. ಸೊ ಅದು ಒಂದು ಟ್ರಾನ್ಸಿಷನ್ ಇರುತ್ತಲ್ಲ, ಅದು ಹೋಗ್ತಾ ಇದಾಗುತ್ತೆ. ಇದರಲ್ಲಿ ಇನ್ನೊಂದು ಐ ಥಿಂಕ್ ಒನ್ ಲೆವೆಲ್ ಹೈಯರ್ ಆಫ್ ಮೋರ್ ಆಫ್ ಇಂಟೆನ್ಸ್ ಲವ್ ಅನ್ನ ತೋರಿಸೋದ್ರಿಂದ. ಸ್ಕೂಲಿಂದ PUC ಬಂದಿಲ್ಲಿ, ಡಿಗ್ರಿಗೆಲ್ಲ ಓದ್ಬೇಡ, PUC ಎದ್ಬಿಡೋಣ ಸಾಕು, ಅಲ್ಲಿಗೆ ಕಟ್ಟು. ಡಿಗ್ರಿಗೆ ಹೋಗ್ಬಿಟ್ರೆ ಆಮೇಲೆ ಕಷ್ಟ ಸರ್. ನೀವು ಮಾಡಿದಿರಾ ಫೈಟ್ಸ್ ಏನಾದ್ರು? ಇಲ್ಲ, ಈ ಸಿನಿಮಾದಲ್ಲಿ ಫೈಟ್ಸ್ ಏನಿಲ್ಲ. ಸೊ ಐ ಥಿಂಕ್ ಮೋಸ್ಟ್ಲಿ ಫೈಟ್ಸ್ ನ ನೋಡೋದು ತುಂಬಾ ಇಷ್ಟ ಆಗಿದೆ ಈ ಸಿನಿಮಾದಲ್ಲಿ. ಒಂದು ಫೈಟ್ ಅಲ್ಲಿ ಐ ವಿಲ್ ಬಿ ಜಸ್ಟ್ ವಾಚಿಂಗ್ ಮೈ ಹಸ್ಬೆಂಡ್ ಹೌ ಹಿ ಟೇಕ್ಸ್ ಕೇರ್ ಆಫ್ ಹಿಮ್ಸೆಲ್ಫ್. ನೀವು ಏನು ನೋಡ್ತೀರಾ ನಿಖಿತಾ ಅವ್ರನ್ನ ಫಸ್ಟ್ ಹಾಫ್ ಅಲ್ಲಿ, ಇದು ಟ್ರಾನ್ಸಿಷನ್ ಇದೆಯಲ್ಲ ಸೆಕೆಂಡ್ ಹಾಫ್ ಅಲ್ಲಿ, ಆ ಕೋಪ, ಆ ಬೇಜಾರು, ಆ ಪಶ್ಚಾತ್ತಾಪ, ಸೊ ಇದೆಲ್ಲ ಸೆಕೆಂಡ್ ಹಾಫ್ ಅಲ್ಲಿ ಅವ್ರದ್ದು ಒಂದು ಹೆವಿ ವೇಟ್ ಅಂದ್ರೆ ಬರುತ್ತೆ. he has an action part ಹೋದಾಗ and mine has emotional changes over there. ಆಮೇಲೆ ಇಬ್ಬರಿಗೆ ಇದು ಫೇಸ್ ಟು ಫೇಸ್ ಒಂದು ಇದಿರುತ್ತೆ. ಸೊ ಅದೆಲ್ಲ ಇದ್ದಾಗ ಅದೆಲ್ಲ ಕ್ಯಾರಿ ಆಗುತ್ತೆ ಸೆಕೆಂಡ್ ಹಾಫ್ ಅಲ್ಲಿ. ಐ ಮೀನ್ ನಾವು ಡಬ್ಬಿಂಗ್ ಮಾಡುವಾಗ ಮತ್ತೆ ಫಸ್ಟ್ ಕಾಪಿ ಅಂದ್ರೆ ಆ ಟೈಮಲ್ಲಿ ಸ್ವಲ್ಪ ನೋಡಿದಾಗ ಬಿಟ್ಸ್ ಅಂಡ್ ಪೀಸಸ್ ನೋಡಿದಾಗ, ಸೆಕೆಂಡ್ ಹಾಫ್ ಅಂತೂ ಲೈಕ್ ಜನಕ್ಕೆ ತುಂಬಾ ಲೈಕ್ ಇಟ್ ಬಿ ಮೋರ್ ಆಫ್ ಇಂಟ್ರೆಸ್ಟಿಂಗ್. ಸಿನಿಮಾ ಅನ್ನೋದೇ ಫಸ್ಟ್ ಹಾಫ್ ಕತೆ ಓಪನ್ ಆಗೋದು, ಒಂದು ಪ್ರಿಲೂಡ್ ಅಂತ ಒಂದಿರುತ್ತೆ, ಏನು ನಡೀತಾ ಇದೆ ಜೀವನದಲ್ಲಿ, ಏನಿದೆ ಕತೆ ಏನಂತ. ಸೆಕೆಂಡ್ ಹಾಫಲ್ಲಿ ಕಂಪ್ಲೀಟ್ ಒಂದು ಕನ್ವೆ ಆಗೋಂಥ ಒಂದು, ಸೊ ಆ ಕನ್ವೆ ಮಾಡೋದನ್ನ ತುಂಬ ಚೆನ್ನಾಗಿ ಮಾಡ್ಯಾರೆ. ಆಡಿಯನ್ಸಿಗೆ ಏನು ಕನ್ವೆ ಮಾಡ್ಬೇಕು ಅನ್ನೋದನ್ನ ಸೆಕೆಂಡ್ ಹಾಫಲ್ಲಿ ಚೆನ್ನಾಗಿ ಕನ್ವೆ ಮಾಡಿದ್ದಾರೆ. ಅಂದ್ರೆ ಇಟ್ಸ್ ಓನ್ಲಿ ಅಬೌಟ್ ಹೇಳಿದ್ನಲ್ಲ ಎಮೋಷನ್ಸ್. ಈಗ ನನ್ಗೆ ಇವಾಗ ಒಂದು ಸ್ಮಾಲ್ ಎಕ್ಸಾಂಪಲ್, ಇವತ್ತು ಹಸ್ಬೆಂಡ್ ಏನೋ ಮನೆಗೆ ಲೇಟ್ ಆಗಿ ಬಂದ್ರು, ಏನಕ್ಕೆ ಏನು ಅಂತ ಕ್ವೆಶನ್ಸ್, ಏನೋ ಕೆಲಸನೇ ಇರುತ್ತೇನೋ, ಬಟ್ ಅದನ್ನ ಈ ಹುಡುಗಿ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ.
ಓ ಲೇಟ್ ಆಗ್ಬಿಡ್ತು, ನಾನ್ ನಿನ್ಗೋಸ್ಕರ ಬೆಳಗ್ಗೆಯಿಂದ ಕಾಯ್ತಾ ಇದ್ದೆ, ಈ ತರ ಚಿಕ್ಕ ಚಿಕ್ಕ ವಿಷಯ ಶುರು ಆಗುತ್ತಲ್ಲ, ಆ ಅದು ಒಂದು ದೊಡ್ಡದಾಗುತ್ತೆ. ದೊಡ್ಡದಾಗುತ್ತೆ. ಇಟ್ ಇಸ್ ಮೋರ್ ಆಫ್ ಇಮೋಷನ್ಸ್, ಲೈಕ್ ಮೋರ್ ಆಫ್ ಇಟ್ಸ್ ಮೋರ್ ಬಿಟ್ವೀನ್ ದೆಮ್, ಯಾರೋ ಮೂರನೇ ಮೂರನೇ ವ್ಯಕ್ತಿ. ವ್ಯಕ್ತಿ ಅಂತಲ್ಲ, ಮೂರನೇ ವ್ಯಕ್ತಿನೂ ಇರ್ತಾರೆ, ಬಟ್ ಅದು ನಾವು ರಿವೀಲ್ ಅಂದ್ರೆ ಇಟ್ ಇಸ್ ಮೋರ್ ಆಫ್ ಥಿಂಗ್, ಬಟ್ ಹಿಯರ್ ಇಟ್ ಇಸ್ ಮೋರ್ ಆಫ್ ಬಿಟ್ವೀನ್ ಅಸ್, ಆ ಇಮೋಷನ್ಸ್. ಆಮೇಲೆ ಅದೇ ಹೇಳ್ತೀನಲ್ಲ, ಲೈಫಲ್ಲಿ ಒಂದು ಆ ಮೊಮೆಂಟ್ರಿ ಇದಕ್ಕೋಸ್ಕರ, ಆ ಮೊಮೆಂಟ್ರಿ ಒಂದು ಬೇಜಾರು ಕಳೆಯೋಕ್ಕೆ, ಆ ಮೊಮೆಂಟ್ರಿ ಒಂದು ಸುಖಕ್ಕೆ, ಆ ಮೊಮೆಂಟ್ರಿ ಒಂದು ಮಾಡ್ಕೊಳೋ ಡಿಸಿಷನ್ಸ್ಗಳಿದೆಯಲ್ಲ, ಅದು ಲೈಫ್ ಲಾಂಗ್ ಯಾವ ಥರ ಪಶ್ಚಾತ್ತಾಪ ಪಡ್ತೀವಿ, ಯಾವ ಥರ ಏನಾಗುತ್ತೆ. ಅಂದ್ರೆ ಇದ್ರ ಜೊತೆಗೆ ಇನ್ನೊಂದು ಸಾಂಗ್ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಈಗ, ಪಾರ್ಟಿ ಸಾಂಗ್ಗಳು ಜಾಸ್ತಿ ಆಗೋ ತರ ಟಕೀಲಾ ಸಾಂಗ್ ಸಿಕ್ಕಾಪಟ್ಟೆ ಓಡ್ತಾ ಇದೆ. ಎಲ್ಲ ಯಾರ ಬಾಯಲ್ಲಿ ಕೇಳಿ ಟಕೀಲಾ ಅಂತ ಇರ್ತಾರೆ. ಸೊ ಆ ಸಾಂಗ್ ಬಗ್ಗೆ ಹೇಳೋರೆ. ಇದು ನಮ್ಮ ಟಾಪ್ ಸ್ಟಾರ್ ಏನು ಸರ್, ಮ್ಯೂಸಿಕ್ ಡೈರೆಕ್ಟರ್, ಸೊ ಅವ್ರಿಗೆ ಆ ಕ್ರೆಡಿಟ್ ಹೋಗ್ಬೇಕು. ಯಾಕಂದರೆ ಪ್ರವೀಣಾಗ್ ಸರ್ ಕಾನ್ಸೆಪ್ಟ್ ಹೇಳಿ ಬೇಕು ಅಂದಾಗ ಸರಿ ಮಾಡ್ಕೊಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ಅವರು ಒಂದು ಇವತ್ತಿನ ಟ್ರೆಂಡು ಶರಣ್ ಸರ್ ಆಡಿರೋದು ಆ ಸಾಂಗು. ಸೊ ನಮಗೆ ಖುಷಿಯಾಗಿದ್ದೇನೆಂದರೆ ಆ್ಯಕ್ಚುಲಿ ಇವಾಗ ಮೊಬೈಲಲ್ಲಿ ಕೇಳೋದಕ್ಕೂ ಇಲ್ಲ ನಾವು 4 ಜನ ಕೂತ್ಕೊಂಡು ಕೇಳೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಕಂಪೇರ್ಡ್ ಟು ನಾವು ಎಲ್ಲಾದರೂ ಹೋಗ್ಬಿಟ್ಟು ಒಂದು ಕ್ರೌಡ್ ರೆಸ್ಪಾನ್ಸ್ ಅಂತ ಬರುತ್ತಲ್ವ. ಈಗ ಒಂದು ಟ್ರೇಲರ್ ಮಾಡ್ತೀವಿ, ಆ ಟ್ರೇಲರ್ ನಿಮಗೆ ತೋರಿಸ್ಬಿಟ್ಟು ಹೆಂಗಿದೆ ಸರ್ ಅಂತ ಹೇಳೋದಕ್ಕೂ, ನೀವು ಟ್ರೇಲರ್ ನೋಡ್ತಾ ಸೂಪರ್ ಮಾಡಿದೆ ಧರ್ಮ ಅಂತ ಹೇಳೋದಕ್ಕೂ ಅದು ಭಾಳ ಡಿಫ್ರೆನ್ಸ್ ಇದೆ. ನಾನು ಕೇಳೋದಕ್ಕೆ ಹೆಂಗಿದೆ ಸರ್, ಟ್ರೇಲರ್ ಚೆನ್ನಾಗಿದೆ ಸರ್, ಇದು ಡಿ ಓಕೆನಾ ಸರ್ ಅಂತ ಕೇಳಿ ನಿಮ್ಮ ಬಾಯಿಂದಾನೇ ಬರೋದು, ಟ್ರೇಲರ್ ಚೆನ್ನಾಗಿತ್ತು ಧರ್ಮ, ಚೆನ್ನಾಗಿ ಮಾಡಿದಿರಾ, ಇದು ಚೆನ್ನಾಗಿತ್ತು, ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಅದು ಭಾಳ ಡಿಫ್ರೆನ್ಸ್. ಅದೇ ಥರ ನಮಗೆ ಪ್ಲಸ್ ಆಗಿದ್ದು, ಹೆಲ್ಪ್ ಆಗಿದ್ದು, ನಾವು ಫಸ್ಟ್ ಟೈಮು ಸರಿ ಇದ್ರಲ್ಲಿ ಕೇಳಿದ್ವಿ, ಕಾರಲ್ಲಿ ಹೋಗ್ತಾ ಏನಾದ್ರು ಕೇಳ್ತೀವಿ, ಇಲ್ಲ ಶೂಟಿಂಗ್ ಟೈಮಲ್ಲಿ ಶರಣ್ ಸರ್ ಆಡೋದು ಆ ಟೈಮಲ್ಲಿ ಕೇಳಿದ್ವಿ. ಬಟ್ ಅದಾದಮೇಲೆ ನಾವು ಕ್ರೌಡ್ ರೆಸ್ಪಾನ್ಸ್ ಇದೆಯಲ್ಲ, ನಾವು ಬೆಳಗಾಮ ಮತ್ತು ಹುಬ್ಳಿಗೆ ಹೋದಾಗ, ಸೊ ಅಲ್ಲಿ ಹೋದಾಗ ಜನ ರೆಸ್ಪಾಂಡ್ ಮಾಡಿದ ರೀತಿ, ನಾವು ಸಾಂಗ್ ಪ್ಲೇ ಆಗಿದ ತಕ್ಷಣ ಅವರೆಲ್ಲ ಜೋಶಿಗೆ ಬರೋ ರೀತಿ ನೋಡಿದಾಗ ದೆನ್ ವಿ ಫೆಲ್ಟ್ ಹೌದಪ್ಪ ಎಂಜಾಯ್ ಮಾಡ್ತಾ ಇದ್ದಾರೆ. ನಾವು ಡ್ಯಾನ್ಸ್ ಆಡಿ ಅಂತ ಹೇಳೋದಕ್ಕೂ ಆ ಸಾಂಗ್ ಪ್ಲೇ ಆದಕ್ಕೆ ಅವರು ಕುಣಿಯಕ್ಕೆ ಸ್ಟಾರ್ಟ್ ಬಿಕಾಸ್ ಮಾಡಿದ್ರು. ನಾವು ಇದು ಸಾಂಗ್ ಲಾಂಚ್ ಆದ್ಮೇಲೆ ವಿ ಸ್ಟಾರ್ಟೆಡ್ ಪ್ರಮೋಟಿಂಗ್ ಸಾಂಗ್ ಪ್ರಮೋಷನ್ ಹೋದಾಗ ಜರ್ನಿಯಲ್ಲಿ ನಾವು ಕಾರಲ್ಲಿ ಯೂಶಲಿ ಕೇಳ್ಕೊಂತ ಹೋದ್ವಿ. ಅಂದ್ರೆ ನಾವ್ 4 ಜನ ಅದೇ ಮೈಂಡ್ ಸೆಟ್ ಅಲ್ಲಿ ಇತ್ತು. ಯಾವಾಗ ನಾವು ಔಟ್ ಆಫ್ ದಿ ಬಾಕ್ಸ್ ಹೋಗಿ ನಮ್ಮ ಕಾಲೇಜಸ್ ಗಳಲ್ಲಿ ಎಲ್ಲ ನಾವು ಪ್ಲೇ ಮಾಡಿದ್ವಿ, ಸ್ಟೂಡೆಂಟ್ಸ್ ವರ್ ಲೈಕ್ ಸೋ ಮಚ್ ಥ್ರಿಲ್ಡ್. ಆಕ್ಚುಲಿ ನಮ್ಗೆ ಆ ರೆಸ್ಪಾನ್ಸ್ ನಾವು ಆಲ್ ಆಫ್ ಅ ಸಡನ್ ವಿ ಎಕ್ಸ್ಪೆಕ್ಟೆಡ್, ಅಂಡ್ ನಮ್ಗೆ ಅವತ್ತು ಗೊತ್ತಾಯ್ತು ಸಾಂಗ್ ಹ್ಯಾಸ್ ಬಿಕಮ್ ಸೂಪರ್ ಕೂಲ್ ಸಾಂಗ್ ಅಂಡ್ ಇಟ್ ಈಸ್ ವೆರಿ ಕ್ಯಾಚಿ ಅನ್ನೋದು ಅವತ್ತು ನಮ್ಗೆ ಗೊತ್ತಾಯ್ತು. ಓನ್ಲಿ ಬಿಕಾಸ್ ಆಫ್ ಆ ಕ್ರೌಡ್ ಮಧ್ಯೆ ನಾವು ನಿಂತು ಅವ್ರು ಎಂಜಾಯ್ ಮಾಡ್ತಿದ್ದನ್ನ ನೋಡಿ ವಿ ಆಲ್ಸೋ ಸ್ಟಾರ್ಟೆಡ್ ಡ್ಯಾನ್ಸಿಂಗ್ ಅವ್ರ ಜೊತೆಗೆಲ್ಲಾನು. ಹಾಗಾಗಿ ಸಾಂಗ್ ಅಂತೂ ನಮ್ಗೆ ಪ್ಲಸ್ ಸಿನಿಮಾಗೆ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಸಖತ್ತಾಗಿ ಸ್ಟೆಪ್ಸ್ ಹಾಕ್ಬಿಟ್ಟಿದ್ದೀರಾ. ಅವರೇ ನನಗೆ ಹೇಳ್ಕೊಟ್ಟಿದ್ರು. ಅಂದ್ರೆ ಸಾಂಗ್ ಅವ್ರ ಮೇಲೆ ಹೋಗುತ್ತೆ ಮೇಜರ್, ಅಂದ್ರೆ ಸಾಂಗ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸಾಂಗ್ ಅವ್ರ ಮೇಲೆ ಮೇಜರ್ ಹೋಗುತ್ತೆ. ಬಟ್ ಪ್ರಮೋಷನ್ ಟೈಮಲ್ಲಿ ಹುಕ್ ಸ್ಟೆಪ್ ಅನ್ನೋದು ನಾವು ನಿಜವಾಗ್ಲೂ ಆ ಸಾಂಗ್ ಅಲ್ಲಿ ಮಿಸ್ ಮಾಡ್ಕೊಂಡಿದ್ವಿ ಸರ್. ನಿಮ್ಮನ್ನ ಹೇಳ್ಬೇಕಿತ್ತು, ಮತ್ತೆ ಮುಂಚೆನೇ ಹೇಳಿದ್ರೆ ಏನೋ ಮಾಡ್ತೀವಿ. ಆಕ್ಚುಲಿ ಒಂದಿತ್ತು ಒಂದು ಕಾನ್ಸೆಪ್ಟ್ ನಾವಿಬ್ರು ಮಾಡೋಣ ಅಂತ, ಬಟ್ ಆಗಿದ್ದೆ ಮತ್ತೆ ಕತೆ ಬಿಟ್ಟು ಹೋಗೋದು ಬೇಡ ಅನ್ನೋದಕ್ಕೆ ಒಂದೇ ಒಂದು ಕಾರಣ, ಕತೆಗೆ ಅವಳು ಒಬ್ಳೆ ಬೇಕಾಗಿರುತ್ತೆ. ಇಲ್ಲಾಂದ್ರೆ ಒಂದು ಇದಿತ್ತು ಇಬ್ರು ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ಅದೇನೋ ಕತೆಗೆ ಅದು ಆಪ್ಟ್ ಆಗಲ್ಲ, ಸೂಟ್ ಆಗಲ್ಲ ಅನ್ನೋದಕ್ಕೆ ಓಕೆ ನೋ ಪ್ರಾಬ್ಲಮ್ ಸರ್ ಮಾಡಿ ಅಂತ. ಟಕೀಲಾ ಸಿನಿಮಾ ನೋಡಕ್ ಬರೋ ಪ್ರೇಕ್ಷಕರಿಗೆ ಏನ್ ಹೇಳ್ತೀರಾ ಹೇಳ್ಬಿಡಿ. ಟಕೀಲಾ ಇದೆ May 16 ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಬಿಗ್ ಬಾಸ್ ಅಲ್ಲಿ ನೋಡಿ ನನ್ನ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಸೊ ಇವಾಗ ನಮ್ಮ ಜವಾಬ್ದಾರಿ ಹೆಚ್ಚಾಗೈತೆ. ಸೊ ಅದೇ ರೀತಿಯಲ್ಲಿ ಟಕೀಲಾ ಸಿನಿಮಾನ ನೋಡಿ ಕನ್ನಡ ಸಿನಿಮಾ, ಕನ್ನಡ ಚಿತ್ರರಂಗನ ಬೆಳೆಸಿ ಹರಿಸಿ. ಆ್ಯಂಡ್ ಟಕೀಲಾ ಸಿನಿಮಾ ದೊಡ್ಡದಾಗ ಏನೋ ಒಂದು ಸಿಕ್ಕಾಪಟ್ಟೆ ಮೆಸೇಜ್ ಹೇಳಕ್ ಹೋಗಿದ್ದೀವಿ ಅದು ಇಂತಲ್ಲ, ಬಟ್ ಏನೋ ಒಂದು ಲೈಫಲ್ಲಿ ಏನೋ ಒಂದು ನಿರ್ಧಾರ ತೊಗೊಳಕ್ಕಿಂತ ಮುಂಚೆ 1-2 ಸಲ ಯೋಚನೆ ಮಾಡಿ ತೊಗೊಳ್ಳಿ ಅನ್ನೋದು ಒಂದು ಚಿಕ್ಕದಾಗಿ ಒಂದು ಸಂದೇಶ ಇದೆ. ಅದು ಹೆಂಗೆ ಕ್ಯಾರಿ ಆಗುತ್ತೆ ಥ್ರೂ ಔಟ್ ದಿ ಸಿನಿಮಾ ಅನ್ನೋದೇ ಟಕೀಲಾ ಸಿನಿಮಾ. ಸೊ ಪ್ಲೀಸ್ ಡೂ ವಾಚ್ ಟಕೀಲಾ ಸಿನಿಮಾ May 16 ಆ್ಯಂಡ್ ಕನ್ನಡ ಇಂಡಸ್ಟ್ರಿ, ಕನ್ನಡ ಚಿತ್ರರಂಗ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿನಿಮಾ ಬಂದು ನೋಡಿದ್ರೆ ಅದ್ರಲ್ಲಿ ಏನ್ ಕಂಟೆಂಟ್ ಇದೆ, ಯಾಕೆ ಈ ಅಂಶಗಳಿದೆ ಅನ್ನೋದು ಗೊತ್ತಾಗುತ್ತೆ. May 16 ನಮ್ಮ ಸಿನಿಮಾ ಥಿಯೇಟರ್ಸಿಗೆ ಬರ್ತಾ ಇದೆ. ಎಲ್ಲರೂ ಒಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.